ಜಿಲ್ಲೆಗಳಲ್ಲೂ ಉಚಿತ ಪ್ರಯಾಣ ಯೋಜನೆಗೆ ಚಾಲನೆ ಸಿಕ್ಕಿದೆ. ಆದರೆ ಉಚಿತ ಯೋಜನೆಗೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ಆ ಉತ್ಸಾಹದ ಭರದಲ್ಲಿ ಅನೇಕ ಜನಪ್ರತಿನಿಧಿಗಳು ಕೂಡ ಅನೇಕ ಎಡವಟ್ಟುಗಳನ್ನ ಮಾಡಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಎಡವಟ್ಟಾಯಿತು ನೋಡಿ. ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಕ್ತಿ ಯೋಜನೆಗೆ ಚಾಲನೆ ನೀಡಿದ್ರು. ಮಹಿಳಾ ಪ್ರಯಾಣಿಕರಿಗೆ ತಾವೇ ಟಿಕೆಟ್ ನೀಡಿ ಕಂಡಕ್ಟರ್ ಆದ್ರು. ದಾವಣಗೆರೆಯಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು. ಸಚಿವ ಮಲ್ಲಿಕಾರ್ಜುನ್ ಬಸ್ ಓಡಿಸಿ ಡ್ರೈವರ್ ಆದ್ರೆ ಶಾಮನೂರು ಶಿವಶಂಕರಪ್ಪ ಟಿಕೆಟ್ ವಿತರಿಸಿದ್ರು. ಶಕ್ತಿ ಯೋಜನೆಗೆ ಕೋಲಾರದಲ್ಲಿ ಶಾಸಕಿ ರೂಪಾ ಶಶಿಧರ್ ಚಾಲನೆ ಕೊಟ್ಟರು. ಆದ್ರೆ ಡ್ರೈವಿಂಗ್ ಬರದಿದ್ರು ಡ್ರೈವರ್ ಸೀಟಲ್ಲಿ ಕೂತು ಬಸ್ ಓಡಿಸಿ ಎಡವಟ್ ಮಾಡಿದ್ರು. ಕೊಲ್ಹಾರ ಪಟ್ಟಣದಲ್ಲಿ ಉಚಿತ ಬಸ್ ಪ್ರಯಾಣಕ್ಕೆ ದಿಗಂಬರೇಶ್ವರ ಮಠದ ಕಲ್ಲಿನಾಥ ಸ್ವಾಮೀಜಿ ಚಾಲನೆ ಕೊಟ್ಟು ಬಸ್ ಓಡಿಸಿದ್ರು. ಸ್ವಾಮೀಜಿ ಮಾಡಿದ ಅಚಾತುರ್ಯದಿಂದ ಪ್ರಯಾಣಿಕರು ಕಂಗಾಲಾದ್ರು. ರಾಮನಗರದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು. ಈ ವೇಳೆ ಬ್ಯಾನರ್ ವಿಚಾರವಾಗಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಕಿತ್ತಾಟ ನಡೆಸಿದ ಘಟನೆಯೂ ನಡೆಯಿತು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟಿದ್ದು ಬಿಜೆಪಿ ಶಾಸಕ ಚನ್ನಬಸಪ್ಪ. ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನಲ್ಲಿ ಇರುವ ಹಿನ್ನೆಲೆ ಶಾಸಕ ಚನ್ನಬಸಪ್ಪ ಚಾಲನೆ ನೀಡಿದ್ದು ಚರ್ಚೆಗೆ ಗ್ರಾಸವಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಯೋಜನೆಗೆ ಚಾಲನೆ ನೀಡಿದರು. ಬಳ್ಳಾರಿಯಲ್ಲೂ ಶಕ್ತಿ ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಚಾಲನೆ ಕೊಟ್ಟರೆ, ಚಿತ್ರದುರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಚಾಲನೆ ನೀಡಿದರು. ಉಡುಪಿಯಲ್ಲಿ ಶಕ್ತಿ ಯೋಜನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದ್ರು. ಉಡುಪಿ ಜಿಲ್ಲಾ ಕೇಂದ್ರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಚಾಲನೆ ಕೊಟ್ಟರು. ಆಧಾರ್ ಕಾರ್ಡ್ ಪರೀಕ್ಷಿಸಿ ಮಹಿಳಾ ಪ್ರಯಾಣಿಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಕೆಟ್ ನೀಡಿದ್ರು. ಬಾಗಲಕೋಟೆಯಲ್ಲಿ ಶಕ್ತಿ ಯೋಜನೆಗೆ ಸಚಿವ ಆರ್ಬಿ ತಿಮ್ಮಾಪುರ ಚಾಲನೆ ಕೊಟ್ಟರೆ, ಉತ್ತರ ಕನ್ನಡದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಶಕ್ತಿ ಯೋಜನೆಗೆ ಚಾಲನೆ ನೀಡಿದ್ರು. ಇನ್ಮುಂದೆ ಮಹಿಳೆಯರಿಗೆ ಕರ್ನಾಟಕದ ಉದ್ದಗಲಕ್ಕೂ ಫ್ರೀ ಬಸ್ ಪ್ರಯಾಣ. ಈ ಖುಷಿಯನ್ನ ನಾರಿಮಣಿಯರು ಹಂಚಿಕೊಂಡಿದ್ದು ಹೀಗೆ. ಕೊಡ್ತೇನೆ, ಫ್ರೀಯಾಗಿ ನಾವು ಪ್ರಯಾಣ ಮಾಡೋದಕ್ಕೆ ಖಂಡಿತವಾಗಿ ಖುಷಿ ಆಗ್ತಾ ಇದೆ. ಕೆಲಸಕ್ಕೆ ಹೋಗೋ ಬರೋರು ಜನ ಇದ್ದಾರೆ, ವರ್ಕಿಂಗ್ ವುಮೆನ್ಸ್ ಏನಿದ್ದಾರೆ ಅವರಿಗೆಲ್ಲ ಭಾಳನೇ ಅನುಕೂಲ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ, ಯಾಕಂದರೆ ಇಲ್ಲೇ ನಮ್ಮ ಕಾಲೇಜ್ ಇದೆ. ಸೊ ಹೋಗೋಕ್ಕೆ ಬರೋದಕ್ಕೆಲ್ಲ ಇವಾಗ ಈಸಿ. ಅದೇ ಆಗಿದ್ದು ನನಗೆ ಅಡ್ವಾಂಟೇಜ್ ಆಗಿದೆ, ಯಾಕಂದರೆ ಇವಾಗ ಮನೆಗೆ ಹೋಗ್ತಾ ಹೋಗ್ತಾ ಇರ್ಬೋದು. ಬಡ ಮಹಿಳೆಯರಿಗೂ ಉಪಯೋಗ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗುತ್ತೆ. ಇದರಿಂದ ದಿನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಬಡವ್ರ ಬಗ್ಗರಿಗೆಲ್ಲ ಹಿಂಸೆ ಆಗ್ತಿತ್ತು ಮೊದಲು. ಈಗ ಪರವಾಗಿಲ್ಲ ಅನ್ಕೋತೀನಿ, ಫ್ರೀ ಮಾಡಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ನಾವು ಅಂದರೆ ಬಸ್ ಇವಾಗ ಹೊರಗಡೆ ಹೋಗಬೇಕು, ಎಲ್ಲರಿಗೂ ಇವಾಗ ಜಾಬ್ಗೆ ಹೋಗಬೇಕು ಅಂತಂದ್ರೂ ಕೂಡ ಇವಾಗ ನಮ್ಗೆ ತುಂಬ ಹೆಲ್ಪ್ ಆಗ್ತಿದೆ ಮಹಿಳೆಯರಿಗೆಲ್ಲರಿಗೂ. ಮತ್ತು ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೂ ಸ್ವಲ್ಪ ಇವಾಗ ಹೆಲ್ಪ್ ಆಗ್ತಿದೆ ಇದರಿಂದ. ನಮಗೆ ಕಾಲೇಜ್ಗೆ ಲೇಟ್ ಆಗ್ತಿತ್ತು, ಕ್ಲಾಸ್ ಎಲ್ಲ ಸಿಗ್ತಾ ಇರಲಿಲ್ಲ. ಇವಾಗೆಲ್ಲ ಅನುಕೂಲ ಆಗುತ್ತೆ, ಕರೆಕ್ಟಾಗಿ ಬರ್ತಾರೆ ಕಾಲೇಜಿಗೆ. ಯೋಜನೆ ಒಳ್ಳೆಯದು, ಬಟ್ ಇದೇ ರೂಲ್ಸ್ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಈ ಥರ ಇದ್ದು ಮುಂದೆ ಏನೋ ಚೇಂಜ್ ಆದರೆ. ಫ್ರೀ ಬಸ್ ಯೋಜನೆ ಏನೋ ಉದ್ಘಾಟನೆ ಆಯಿತು, ಆದರೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿಲ್ಲದ ಕಂಡಕ್ಟರ್ಗಳಿಂದ ಎಡವಟ್ಟೂ ಆಯಿತು. ಓನ್ಲಿ ಕರ್ನಾಟಕದ ಒಳಗೆ ಅನ್ನುವ ರೂಲ್ಸ್ ಇದ್ರೂ ಜನರ ಸಿಟ್ಟು ಕೂಡ ಸ್ಫೋಟವಾಯಿತು. ಫ್ರೀ ಬಸ್ ಬಿಟ್ಟಿದ್ದೇ ಬಿಟ್ಟಿದ್ದು, ನಾನಾ ಅಚ್ಚರಿಯ ಘಟನೆಗಳು ನಡೆದವು. ಚಿತ್ರದುರ್ಗದಲ್ಲಿ ಕಂಡಕ್ಟರ್ ಗಂಗಾಧರ್ ಅನ್ನೋರು ಮಹಿಳೆಗೆ ಟಿಕೆಟ್ ನೀಡಿ ಹಣವನ್ನ ತಗೊಂಡ್ರು. ಆಗ ಸಿಡಿತಿದ್ದ ಜನರು ಫ್ರೀ ಬಸ್ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಕಂಡಕ್ಟರ್ ಸಾಹೇಬ್ರು ಹಣ ವಾಪಸ್ ಕೊಟ್ರು. ಫ್ರೀ ಬಸ್ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಮಂಗಳೂರಿನಲ್ಲಿ ಮಹಿಳೆಯರು ರೈಲ್ವೆ ನಿಲ್ದಾಣದಿಂದ ಹೊರಬಂದ್ರು. ಸೀದಾ ಸರ್ಕಾರಿ ಬಸ್ ಸ್ಟಾಂಡ್ಗೆ ಬಂದ ಮಹಿಳೆಯರು ಬೆಂಗಳೂರು ಬಸ್ ಅನ್ನ ಹತ್ತೇ ಬಿಟ್ರು. ಬಳ್ಳಾರಿಯಲ್ಲಿ ಫ್ರೀ ಬಸ್ ಸೌಲಭ್ಯ ಪಡೆಯೋಕೆ ಮಹಿಳೆಯೊಬ್ರು ಜೆರಾಕ್ಸ್ ಮಾಡಿದ ಆಧಾರನ್ನ ತೋರಿಸಿದ್ರು. ಆದ್ರೆ ಕಂಡಕ್ಟರ್ ಒರಿಜಿನಲ್ ಬೇಕು ಅಂತ ಹಠ ಹಿಡ್ದ. ಆಗ ಇರೋ ಬರೋ ಜನರೆಲ್ಲ ಸೇರಿ ಕಂಡಕ್ಟರ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡ್ರು. ದಾವಣಗೆರೆಯಲ್ಲೊಬ್ಬ ಭೂಪ ಮಹಾರಾಷ್ಟ್ರ ಪುಣೆ ತನಕ ಫ್ರೀ ಟಿಕೆಟ್ ಕೊಡಿ ಅಂತ ಜಗಳ ಮಾಡಿದ್ದಾನೆ. ಆತನ ಕ್ವಾಟ್ಲೆಯಿಂದ ಸಾರಿಗೆ ಸಿಬ್ಬಂದಿ ಬೇಸತ್ತು ಹೋದ್ರು. ಬಳಿಕ ಬೆಳಗಾವಿ ತನಕ ಫ್ರೀ ಬಸ್ ಸೌಲಭ್ಯ ಇದೆ ಅಂತ ಆತನನ್ನ ಮನವೊಲಿಸಿದ್ರು.
ಶಕ್ತಿ ಯೋಜನೆ ಬೇಕಿದ್ರೆ ಐಡಿ ಕಾರ್ಡ್ ಬೇಕು. ಆದ್ರೆ ಯಾದಗಿರಿಯಲ್ಲಿ ಐಡಿ ಇಲ್ಲದಿದ್ರು ಫ್ರೀ ಬಸ್ ಬಿಡಿ ಅಂತ ಪತ್ನಿ ಪರ ಪತಿ ರಂಪಾಟ ಮಾಡಿದ. ಆದ್ರೆ ಕಂಡಕ್ಟರ್ ಪಟ್ಟು ಬಿಡ್ಲಿಲ್ಲ, ಹಣ ಪಡೆದು ಟಿಕೆಟ್ ಕೊಟ್ಟೇ ಬಿಟ್ಟ. ಷರತ್ತುಗಳ ಬಗ್ಗೆ ಜನರಿಗೆ ಇನ್ನೂ ಅರಿವು ಮೂಡಿಸಬೇಕಾಗಿದೆ. ಇಲ್ಲದಿದ್ರೆ ಈ ರೀತಿಯಂತಹ ಎಡವಟ್ಟುಗಳು ಸಾಮಾನ್ಯ ಆಗುತ್ತೇನೋ ಗೊತ್ತಿಲ್ಲ. ಸೊ ಕೆಲವು ದಿನಗಳಲ್ಲಿ ಈ ರೀತಿಯಾದಂತಹ ಷರತ್ತುಗಳ ಬಗ್ಗೆ ಜನರು ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು 5 ಗ್ಯಾರಂಟಿಗಳಲ್ಲಿ 3-4 ಗ್ಯಾರಂಟಿಗಳು ಹೆಣ್ಮಕ್ಕಳಿಗೆ ಕೊಟ್ಟಿದೆ ಸರ್ಕಾರ. ಪಾಪ ಗಂಡಸರಿಗೆ ಬೇಜಾರಾಗಲ್ವಾ? ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಪುರುಷರು ಬೇಸರದಲ್ಲೇ ಆಡಿದ ಮಾತುಗಳು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ. ಹೆಣ್ಹೈಕ್ಳಿಗೆ ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಅಂತ 3 ಯೋಜನೆ ಕೊಟ್ಟಿದೆ. ಇವತ್ತಿನಿಂದ ಮಹಿಳೆಯರು ಫ್ರೀ ಬಸ್ ಬಳಸ್ತಿದ್ದಾರೆ. ಆದ್ರೆ ಪುರುಷರು ಮಾತ್ರ ನಾವೇನ್ ಪಾಪ ಮಾಡಿದೀವಿ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹ್ಯಾಂಡಿಕ್ಯಾಪ್ಟಿಗೆ 660 ರೂಪಾಯಿ ಕೊಟ್ಟು ಟಿಕೆಟ್ 1 ವರ್ಷಕ್ಕೆ ಕೊಟ್ಟಿದ್ದಾರೆ. ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ದಾರೆ. ನಮಗೂ ಫ್ರೀ ಮಾಡಬಹುದಾಯ್ತಲ್ಲ ಹ್ಯಾಂಡಿಕ್ಯಾಪ್ಟರ್ಗೆ. ಅದನ್ನ ಗೌರ್ಮೆಂಟ್ ತಗೋಬೇಕು. ಈ ಸುಮ್ನೆ ಲೇಡೀಸ್ ವೋಟ್ ಹಾಕ್ತಾರೆ ಅನ್ಬಿಟ್ಟು ಅವ್ರಿಗೆ ಮಾಡೋದಲ್ಲ. ಹ್ಯಾಂಡಿಕ್ಯಾಪ್ಟರ್ ಹಿರಿಯ ನಾಗರಿಕರಿಗೆಲ್ಲ ಮಾಡಬೇಕು. ಹಿರಿಯ ನಾಗರಿಕರಿಗೆ ಎಲ್ಲ ಮಾಡಬೇಕು. ಇದು ಒಬ್ರಿಗೆ ಮಾಡೋದೇ ಒಬ್ರಿಗಿಲ್ಲ ಅಂದ್ರೆ ಏನಿದು ಗೌರ್ಮೆಂಟ್? ಈಗ ಹೆಣ್ಮಕ್ಳಿಗೆ ಅಟ್ಟ ಫ್ರೀ ಆಗ್ಯಾವ್ರಿ ಅವು. ಮತ್ತ ಗಂಡ್ಮಕ್ಳಿಗೆ ಏನ್ರ ಸೌಲಭ್ಯ ಮಾಡತ್ ಹೇಳ್ರಲ್ರಿ. ಇವ್ರಿಗೆ ಒಂದ್ ಯಾವ್ದಾರ ಬಸ್ ಚಾರ್ಜ್ ಮಾಡ್ತಾರ ಏನ್ ಮಾಡ್ತಾರ ಮಾಡತ್ ಹೇಳ್ರಿ. ಓಟ್ ಹಾಕಿವ್ರಿ ನಾವು, ಮತ್ತೆ ಹೆಣ್ಮಕ್ಳ ಓಟ್ ಹಾಕಿದ್ರಿ ಹಂಗ ಆರಿಸಿ ಬರ್ತಾರ್ರಿ ಇವ್ರು. ಪಾಪ ಗಂಡಸರಿಗೂ ಫ್ರೀ ಕೊಡಿ ಅಂತ ಮಹಿಳಾ ಮಂಡಳಿಯವರು ಮನವಿ ಮಾಡ್ತಿದ್ದಾರೆ. Something should be done to the men also because they are also facing so many problems regarding the fuels and all. But we are very happy regarding the what the government has provided us. ಕಾಂಗ್ರೆಸ್ನ ಶಕ್ತಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ದಾರೆ. ಐಡಿ ಕಾರ್ಡ್ ಯಾಕೆ ಬೇಕು, ಮುಖ ನೋಡಿದ್ರೆ ಹೆಣ್ಮಕ್ಳಂತೂ ಗೊತ್ತಾಗಲ್ವಾ ಅಂದಿದ್ದಾರೆ. ಅವರೆಲ್ಲ ಕಂಡೀಷನ್ ಹಾಕಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಆ ಚೀಟಿ ಬೇಕು, ಈ ಚೀಟಿ ಬೇಕು ಅಂತ ಹೇಳಿ. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು, ಗಂಡು ಮಕ್ಳು ಅಂದ್ರೆ ಗಂಡು ಮಕ್ಳು. ತರ್ರಿ ಈ ಚೀಟಿ ತರ್ರಿ, ಹೊರ ರಾಜ್ಯ ಬಂದ್ರೆ ಅವರು ಪಾಪ ಹೆಂಗಸರು ಓಡಾಡ್ಲಿ ಅಂತ ತಪ್ಪೈತೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚು ಕಂಡೀಷನ್ ಮಾಡೋದು ಸರಿಯಲ್ಲ ಅಂತಕ್ಕಂಥ ನನ್ನ ಷರತ್ತು ಹಾಕಿದ್ದೆ ಸರ್ಕಾರ. ಈಗಾಗಲೇ ಅವರದ್ದೇ ಸರ್ಕಾರ ಅನೇಕ ಷರತ್ತುಗಳನ್ನ ಹಾಕಿದೆ. ಇನ್ನು ಸರ್ಕಾರದ ಉಚಿತ ಗ್ಯಾರಂಟಿಯ ಮೊದಲ ಯೋಜನೆ ಖಾಸಗಿ ಬಸ್ ಮಾಲೀಕರ ಬದುಕಿಗೆ ಕೊಳ್ಳಿ ಇಡ್ತಿದೆಯಂತೆ. ಟ್ಯಾಕ್ಸಿ ಚಾಲಕರಿಗೆ ನರಕ ತೋರಿಸ್ತಾ ಇದೆಯಂತೆ. ನಮ್ಮ ಮೆಟ್ರೋಗೂ ಹೊಡೆತ ಬಿದ್ದಿದೆಯಂತೆ. ನಮ್ ಪಾಡೇನು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನುವ ಗೋಳಾಟ ಮಾತ್ರ ಹೇಳತೀರದು. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಜಾರಿಯಾಗಿದ್ದಕ್ಕೆ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಸರ್ಕಾರದ ಫ್ರೀ ಬಸ್ ಇದೆ ಅಂತ ಗೊತ್ತಾಗಿ ಮಹಿಳೆಯರು ಖಾಸಗಿ ಬಸ್ಗಳತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ. ನಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ತುಂಬಾ ಜನ ಈಗ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಬರ್ತಾ ಇದೆ ಸರ್ ಹತ್ರದಲ್ಲೇ. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಟ್ಯಾಕ್ಸಿ ಚಾಲಕರು ಕೂಡ ಆತಂಕಕ್ಕೆ ಸಿಲುಕಿದ್ದಾರೆ. ಶಿವಮೊಗ್ಗ ಭದ್ರಾವತಿ ಮಾರ್ಗದಲ್ಲಿ 97 ಟ್ಯಾಕ್ಸಿಗಳಿವೆ. ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆಯರು ಇವೇ ಟ್ಯಾಕ್ಸಿಯನ್ನ ಅವಲಂಬಿಸಿದ್ರು. ಅಷ್ಟೂ ಮಹಿಳೆಯರು ಸರ್ಕಾರಿ ಬಸ್ ಹತ್ತಿದ್ರೆ ನಮ್ಮ ಪಾಡೇನು ಅಂತಿದ್ದಾರೆ ಟ್ಯಾಕ್ಸಿ ಚಾಲಕರು. ಇವತ್ತು ಈ ಯೋಜನೆ ಅಂತ ನೀವೇನು ಕೊಟ್ರಲ್ಲ, ಸತ್ಯ ಅಲ್ಲೂ ಈ ಡ್ರೈವರ್ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹೊಡೆದಂಗೆ. ನೀವು ಏನೂ ಇಲ್ಲ ಸರ್, ನಾವೀಗ ಬೆಳಗ್ಗೆಯಿಂದ ಇನ್ನೂ ಬೋಣಿಗೆ ಆಗಿಲ್ಲ. ನಮ್ಮ ಗಾಡಿಗಳಿಗೆ ಒಂದು 99% ಬರೋದೇ ಲೇಡೀಸ್. ನೀವು ಬೇಕಾದ್ರೆ ಸಂಜೆ ಟೈಮ್ ಬಂದಿಲ್ಲ, ಇವಾಗ ತಗೊಳ್ರಿ, ಲೇಡೀಸ್ ಬರ್ತಾರೆ. ಈಗ ಅವ್ರಿಗೆಲ್ಲ ಫ್ರೀ ಅಂತ ಗೊತ್ತಾದ್ರೆ ಇಲ್ಲಿ ಬರಲ್ಲ, ಎಲ್ಲ ಅಲ್ಲೋಗಿ ಬಸ್ ಸ್ಟ್ಯಾಂಡಿಗೆ ಹತ್ತುತ್ತಾರೆ, ಇಲ್ಲ ಡಿಪೋಗೆ ಹೋಗಿ ಹತ್ತುತ್ತಾರೆ ಫ್ರೀ ಅಂದ್ರೆ. ಅಂತ ಪರಿಸ್ಥಿತಿ ಬಂದಿದೆ. ವೀಕೆಂಡ್ ಬಂದ್ರೆ ಸಾಕು ಮೆಟ್ರೋಗಳು ಜಿಗಿ ಜಿಗಿ ಅಂತಿದ್ವು. ಆದ್ರೆ ಇವತ್ತು ಖಾಲಿ ಹೊಡಿತಾ ಇದೆ.